ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 164/1024 ಅಂಡರ್ ಸೆಕ್ಷನ್ 306 BNS ಪ್ರಕಾರ. ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಒಂದು HDFC ATM ಇಂದ 8,65,000 ಕಳ್ತನ ಆಗಿದೆ. ಸೊ ಕೇಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇದು ಎಲ್ಲ CCTV ಫುಟೇಜ್ ಚೆಕ್ ಮಾಡಿ ನಮಗೆ ಗೊತ್ತಿದೆ. ಅದರಲ್ಲಿ ಆರೋಪಿಗಳು ಇಸ್ ದಿರ್ ವರ್ಕರ್ ಓನ್ಲಿ. ಸೊ ಅವ್ರ ಕೆಲಸ ಏನಿದೆ ಇದರಲ್ಲಿ ಆ್ಯಕ್ಚುಲಿ ಅವರು ಪ್ರತಿ ವಾರ ಅವರು ದುಡ್ಡು ಬ್ಯಾಂಕಿಂದ ತೊಗೊಂಡು ATMದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ. ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಅವ್ರ ಹತ್ರ ಎಲ್ಲ ಕೀ ಇದೆ. ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ. ಸೊ ತನಿಖೆ ನಂತರ ನಾವು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಅವ್ರ ಕಡೆಯಿಂದ ನಾವು ಟೋಟಲ್ 7,30,000 ಅಮೌಂಟ್ ರಿಕವರಿ ಆಗಿದೆ. ಈಗ ಸರಕ್ಕೆ ಆರೋಪಿ ಈಗ ಅರೆಸ್ಟ್ ಆಗಿದೆ, GC ಅಲ್ಲಿದ್ದಾರೆ. ಹೆಂಗೆ ಮಾಡ್ತಿದ್ರು ಸರ್ ಅವರು? ಯಾವ ರೀತಿಯಾಗಿ ಅಂದರೆ ಹಿ ಈಸ್ ದ ಪರ್ಸನ್ ಹೂ ಗೋಸ್ ಅಂಡ್ ಕೀಪ್ ದ ಮನಿ ಇನ್ ದ ಬ್ಯಾಂಕ್. ಅವರು ಬ್ಯಾಂಕಿನ ದುಡ್ಡು ತಂದು ಅವರು ATM ಒಳಗಡೆ ಅವರು ದುಡ್ಡು ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಕೀ ಇದೆ. ಸೊ ಇದು ಎಲ್ಲ ದುಡ್ಡು ಹಾಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಅದು ಕೀ ಯೂಸ್ ಮಾಡಿ ಮತ್ತೆ ಓಪನ್ ಮಾಡಿದರೆ ಮತ್ತೆ ಅದು ದುಡ್ಡು ಹಾಗೆ ಕಳ್ತನ ಮಾಡಿದ್ದಾರೆ. ಸೊ ಆರೋಪಿ ಜನ ಒಬ್ರು ಇದ್ದಾರೆ. ಅವನೇ ಹಣ ಹಾಕ್ತಿದ್ದ, ಆಮೇಲೆ ಅವರೇ ಹೌದು ಹೌದು ಹೌದು. ಆರೋಪಿ ಎಲ್ಲೇ ಅಂತಾರ? ಅವರ ಹೆಸರು ಕೃಷ್ಣ ಸುರೇಶ್ ದೇಸಾಯಿ, 23 ಏಜ್ ಇದೆ. ಅವರ ಮನೆ ಇಲ್ಲಿ ಜ್ಯೋತಿ ನಗರ್ ಕಂಗ್ರೆಲಿ. ಕೆಲಸ ಮಾಡ್ತಿದ್ದೆ ಏನಂತ ಸಿಬ್ಬಂದಿ ಏನ್ ಡಿಸಿಗ್ನೇಷನ್? ಡಿಸಿಗ್ನೇಷನ್ ಅಂದ್ರೆ ಇದು ದುಡ್ಡು ಔಟ್ಸೋರ್ಸಿಂಗ್ ಇದ್ರೆ ಅವ್ರ ಕೆಲಸ ಏನಿದೆ ಅದು ATM ಆಲ್ರೆಡಿ ದುಡ್ಡು ಹಾಕ್ಬೇಕು ಅಂತ. ಕೀ ಅವ್ರ ಜೊತೆಗೆ ಇರ್ತಿತ್ತು ಸರ್. ATM ನಲ್ಲಿ CCTV ಇರುತ್ತೆ. ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇರ್ಬೋದಲ್ಲ, ಇವ್ರು ಒಬ್ಬರೇ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ. ಹಾಗಿದ್ರೆ ಇಲ್ಲ, ದುಡ್ಡು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲ, CCTV ಅಲ್ಲಿ ಅವನೇ ಸಿಕ್ಕಿದ್ದ? ಹೌದು ಹೌದು. ಯಾವ ATM ದಾಗ ಆಗಿದೆ ಸರ್ ಇದು? HDFC. ಯಾವ ಭಾಗದಾಗ? ಯಾವ ಏರಿಯಾ? ಸರ್ ಕೋರ್ಟ್ ಅಪೋಸಿಟ್. ಇದು ಕೋರ್ಟ್ ಆಪೋಸಿಟ್. ಏಜೆನ್ಸಿ ಬ್ಯಾಂಕ್ ಹೌದು, ಅದು ಬ್ಯಾಂಕ್ ಇಂದ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಏಜೆನ್ಸಿಗೆ ಔಟ್ಸೋರ್ಸ್ ಮಾಡ್ತಾರೆ. ಆದ್ಮೇಲೆ ಇದು ಫಸ್ಟ್ ಕೇಸ್ ಇದೆ. ಬಟ್ ನಿಮ್ ಹೇಳ್ದಂಗ ಬಹುಶಃ ಬೇರೆ ಅಸೋಸಿಯೇಟ್ಸ್ ಇರ್ಬೋದು, ಅದು ನಾವು PC ತಗೊಂಡು ಮತ್ತೆ ವಿಚಾರ ಮಾಡ್ತೀವಿ.